ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶನೀಸ್ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಮಾರ್ನಿಂಗ್ 5 o'clockಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೀಸನ್ ಬಂದುಬಿಟ್ಟು KSRTC ಇದು ಕಂಡಕ್ಟರ್ ಇರ್ತಾರಲ್ವ, ಎಷ್ಟು ಒಳ್ಳೆಯವ್ರು ಗೊತ್ತಾ. ಇವ್ರು ಬಂದುಬಿಟ್ಟು ಏನಪ್ಪ ಒಬ್ಬರೇ ನಡ್ಕೊಂಡು ಹೋಗ್ತಾಯಿದ್ರು. ದುರ್ಗದಿಂದ ಚನ್ನಗಿರಿ ರೋಡ್ ಹೋಗ್ತೀವಲ್ಲ, ಆ ರೋಡಲ್ಲಿ ಒಬ್ಬರೇ ನಡ್ಕೊಂಡು ಹೋಗ್ತಾಯಿದ್ರು. ಅಷ್ಟೊತ್ತಾಗಿದಲ್ಲ ಅಂತಂದ್ಬಿಟ್ಟು ಬಾ ಹತ್ಕೋ ಅಲ್ಲಿವರೆಗೂ ಬಿಡ್ತೀವಿ ಅಂತ ಅಂದ್ಬಿಟ್ಟು ಡ್ರಾಪ್ ಮಾಡಿದ್ರು. ಇಟ್ಸ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದು, ಬಟ್ ಆದರೆ ಅವ್ರು ಡ್ರಾಪ್ ಮಾಡಿದ್ರು. ಸೊ ಇವತ್ತಿನ ಫುಲ್ ಬ್ಲಾಗ್ ಬಂದುಬಿಟ್ಟು ವಿಲೇಜಲ್ಲಿ ನಮ್ಮೂರಲ್ಲಿ 2 days ನಾನು ಏನು ಸ್ಪೆಂಡ್ ಮಾಡ್ತೀನಿ ಆ ಫುಲ್ ಬ್ಲಾಗ್ ಆಗಿರುತ್ತೆ. ಸೊ ನಮ್ಮ ಪಪ್ಪ ಪಿಕ್ ಮಾಡಿದ್ರು ಬೆಳಗ್ಗೆನೇ. ಫಸ್ಟು ನನ್ನ ಕರ್ಕೊಂಡು ಹೋದರು, ಬಿಕಾಸ್ ಲಗೇಜ್ ತುಂಬ ಜಾಸ್ತಿ ಇತ್ತು. ಸೊ ಹಾಗಾಗಿ ನನ್ನ ಕರ್ಕೊಂಡು ಹೋದರು. ಆಮೇಲೆ ಅಮ್ಮನ್ನ ಕರ್ಕೊಂಬಂದರು. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ತಿನ್ನೋದು ಮಲಗದೆ ಮಾಡಿದೆ. ಸಂಜೆ ಫುಲ್ ಒಂದು 4:30 5 o'clock ಹಾಗೆ ಫುಲ್ ಮಳೆ ಅಂದರೆ ಮಳೆ ಗೈಸ್. ಫುಲ್ ಏನಪ್ಪ ತುಂಬ ದಿವಸದಿಂದ ಮಳೆ ಇರಲಿಲ್ಲ. ಆಲ್ಮೋಸ್ಟ್ ಚನ್ನಗಿರಿಯಲ್ಲಿ ಅಕ್ಕಪಕ್ಕ ಇರ್ತಾರಲ್ವ, ಸುತ್ತೂರು ಊರಿರುತ್ತಲ್ವ, ಅವ್ರಿಗೆ ಗೊತ್ತಿರುತ್ತೆ. ಅಡಿಕೆ ಗಿಡಗಳೆಲ್ಲನೂ ಕೂಡ ಸುಟ್ಟೋಗಿದೆ, ಗರಿಗಳೆಲ್ಲ. ಸೊ ನಮ್ಮಪ್ಪ ಮಳೆ ಬಂದಿದ್ದ ಕೂಡಲೇ ಫುಲ್ ಖುಷಿ. ಈ ಕಡೆಯಿಂದ ಮಳೆ ಬರುತ್ತೆ, ಹೀಗೆ ಬರುತ್ತೆ ಅಂತ ಅಂದ್ಬಿಟ್ಟು ಫುಲ್ ಹ್ಯಾಪಿಯಾಗಿದ್ದರು. ಅಪ್ಪ ತೋಟದಿಂದ ಸೊಪ್ಪು ತೊಗೊಬಂದಿದ್ರು. ಸೊ ಅಮ್ಮನಿಗೆ ಹೇಳಿದ್ದೆ ನಾನು ರೊಟ್ಟಿ ಮಾಡಿಕೊಡಿ ಅಂತ. ಮತ್ತು ಬೆಂಗಳೂರಿಗೆ ಹೋದರೆ ಅದೇ ಶಿವ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡು ತಿಂದೆ ಗೈಸ್. ನನಗೂ ರೊಟ್ಟಿ ಮಾಡೋಕ್ಕೆ ಬರುತ್ತೆ, ಬಟ್ ಆದರೆ ಇಷ್ಟು ಪರ್ಫೆಕ್ಟಾಗಿ ಇಷ್ಟು ನೀಟಾಗಿ ಮಾಡೋದಕ್ಕೆ ಬರಲ್ಲ. ಒಂದು ರೇಂಜಿಗೆ ತಟ್ತೀನಿ ಗೈಸ್ ಅಷ್ಟೇ. ಬಟ್ ಆದರೆ ನಮ್ಮಮ್ಮ ಅಂದರೆ ಮಾಡ್ತಾರೆ, ತೀರಾ ತೆಳುವಾಗೆ ಮಾಡ್ತಾರೆ. ಬಟ್ ಆದರೆ ನಾಟ್ ಸ್ಯಾಟಿಸ್ಫೈಡ್ ಮೈ ಗ್ರ್ಯಾನಿ ಅಷ್ಟೇ. ಅವ್ರನ್ನ ಮಾತ್ರ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಹೆಂಗೋ ನಮ್ಮಮ್ಮ ಮಾಡಿದರೆ ನನಗೆ ಇದಾಗುತ್ತೆ. ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ನಾಟ್ ಬ್ಯಾಡ್ ಇಂಟೆನ್ಷನ್ಸ್ ಅಂತ ಅಲ್ಲ. ಇಷ್ಟು 30 ವರ್ಷ ಆದ್ರೂ ಕೂಡ ಆಡ್ಕೊಳ್ಳೋದು ಮಾತ್ರ ಬಿಟ್ಟಿಲ್ಲ. ಅದು ಬಿಟ್ಟಿಲ್ಲ ಅನ್ನೋದು ಒಂದು ಬೇಜಾರಷ್ಟೇ. ಅದು ಬಿಟ್ಟರೆ ಆಲ್ ಗುಡ್ ಗೈಸ್ ಅಷ್ಟೇ. ಸೊ ಇದು ನಾನು ಟ್ರೈ ಮಾಡ್ತಿರೋ ರೊಟ್ಟಿ. ಸೊ ರೊಟ್ಟಿ ಎಲ್ಲ ಮಾಡಿಕೊಂಡು ಅಲ್ಲಿ ನಮ್ಮದು ಹೊಸ ಮನೆ ಕನ್ಸ್ಟ್ರಕ್ಟ್ ಆಗ್ತದೆ. ಸೊ ಅಲ್ಲಿ ನಾನು ಅಮ್ಮ ಅಪ್ಪ 3 ಜನ ತಿನ್ನೋಕೆ ಅಂದ್ಬಿಟ್ಟು ಅಮ್ಮ ಇಲ್ಲಿಂದ ತೊಗೊಂಡು ಅಲ್ಲಿಗೆ ಹೋಗಿ ರೊಟ್ಟಿ, ಸೊಪ್ಪಿನ ಪಲ್ಯ ಮತ್ತು ಕೈಗೊಜ್ಜು ಅಂತಾರಲ್ವ ಆ ಚಟ್ನಿ ಮಾಡ್ಕೊಂಡು ತಿಂದ್ವಿ ಗೈಸ್. ಸೊ ಮತ್ತೆ ಸೀದಾ ನೆಕ್ಸ್ಟ್ ಮಾರ್ನಿಂಗೆ ಎದ್ದಿದ್ದು ನಾನು ಒಂದು 7:30ಗೆ ಎದ್ದು ತೋಟ ನೋಡೋಕ್ಕಂತಂದ್ಬಿಟ್ಟು ಹೋದ್ವಿ. ಬಿಕಾಸ್ ನಾನು ತುಂಬ ಆಗಸ್ಟ್ ಆರ್ ಸೆಪ್ಟೆಂಬರ್ ಬಂದರೆ 1 ವರ್ಷ ಆಗುತ್ತೆ, ನೋಡಿರಲಿಲ್ಲ. ಸೊ ಹಾಗಾಗಿ ಹೋಗಿ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಎಷ್ಟು ಹಿಂಸೆ ಆಗಿಬಿಟ್ಟಿದೆ ಅಂದರೆ ನಮ್ಮಪ್ಪ ಈ ಅಡಿಕೆ ತೋಟಗೋಸ್ಕರ 5 years ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ ಅವ್ರು ಎಷ್ಟು ಗೊತ್ತಾ, ಫುಲ್ ಬ್ಯಾಂಗ್ಳೂರಲ್ಲೇ ಇದ್ದಿತ್ತು. ಇವಾಗ ರೀಸೆಂಟ್ ಆಗಿ ಅಲ್ಲಿ ಹೋಗಿರೋದವರು, ಅಂದರೆ ಒಂದು 5 ವರ್ಷ ಅಂದರೆ 2020-21 ಹೋಗಿದ್ದು. ಪ್ರತಿಯೊಂದು ಕೂಡ ನಮ್ಮ ಡ್ಯಾಡಿನೇ. ಹಿಂಗೆ ಅವರು ಸಿಟಿಯಲ್ಲಿ ಇದ್ಬಿಟ್ಟು ತಕ್ಷಣ ಹಳ್ಳಿಗೆ ಹೋದ್ರೆ ಏನು ಗೊತ್ತಾಗುತ್ತೆ. ಸೊ ಮಾಡಬೇಕು ಅನ್ನೋ ಒಂದು ಹಠದಿಂದ ಹಿ ಡಿಡ್ ಎವ್ರಿಥಿಂಗ್. ಬಟ್ ಆದರೆ ಏನು ಅಂತಂದರೆ ನಮ್ಗೆ ಅಡಿಕೆದು ಫಸಲ್ ಬರಬೇಕಿತ್ತು. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಈ ವರ್ಷವೂ ನಮಗೆ ಸಿಗೋಲ್ಲ. ನೀವೇ ನೋಡ್ತಿರ್ಬೋದು ಎಷ್ಟೊಂದು ಗರಿಗಳೆಲ್ಲ ಹೋಗ್ಬಿಟ್ಟಿದೆ. ಹೊಂಬಾಳೆ ಹೊಡೆದು ಅಡಿಕೆದೆಲ್ಲ ಇದಾಗೋಗ್ಬಿಟ್ಟಿತ್ತು. ತುಂಬ ಬಿಸಿಲು ಗೈಸ್, ಹಾಗಾಗಿ ಟವಲ್ ಹಾಕ್ಕೊಂಡಿದ್ದೆ. ಆಮೇಲಿಂದ ಬ್ಯಾಂಗ್ಳೂರಲ್ಲಿ ಬಿಟ್ಟರೆ ರಂಗೋಲಿ ಎಷ್ಟು ಚೆನ್ನಾಗಿರುತ್ತೆ, ಅಲ್ಲಿ ಬಿಟ್ಟರೆ ರಂಗೋಲಿನೇ ಬರೋಲ್ಲ. ನಮ್ಮಮ್ಮ ನುಗ್ಗೆ ಸೊಪ್ಪು ನೋಡಿ ನನಗೆ ಬಿಡ್ಸೋಕ್ಕೆ ಬರೋಲ್ಲ ಅಂತ ಅವ್ರು ಇದು ಮಾಡಿಕೊಟ್ರು. ಮತ್ತು ಇನ್ನೇನು ನೆಕ್ಸ್ಟು ಬ್ಯಾಂಗ್ಳೂರಿಗೆ ರಿಟರ್ನು. ಸೊ ನಮ್ಮೂರು ಬಂದುಬಿಟ್ಟು ಚನ್ನಗಿರಿ ಹತ್ರನೇ ಇರೋದು. ಪ್ರಾಪರಾಗಿ ಹೇಳಲ್ಲ, ಚನ್ನಗಿರಿಯಿಂದ ನಮ್ಮೂರಿಗೂ ಒಂದು 8 kilometers ಒಳಗಡೆನೇ ಆಗುತ್ತೆ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.